ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿರತಕ್ಕಂಥ ವಿಚಾರ. ಶಾಸಕ BR ಪಾಟೀಲ್ ಸ್ವಕ್ಷೇತ್ರದ ಆಡಿಯೋ ಬಾಂಬ್ ಸಾಕ್ಷಿ ನೋಡಿ ಕೊಡ್ತೀವಿ ನಾವು. ಆಳಂದದ ದಂಗಾಪುರ ಪಂಚಾಯಿತಿಯ ಗೋಲ್ಮಾಲ್ ಬಯಲಾಗಿದೆ. ಆಳಂದದ ಭಟ್ರಕ್ಕಿ ಗ್ರಾಮಸಭೆಯ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಲಭ್ಯವಾಗಿದೆ. ಅದರಲ್ಲಿ ಅವರು ಮಾತಾಡ್ಕೋತಾರೆ. ಗ್ರಾಮಸ್ಥರ ಮಧ್ಯೆ ಮನೆ ಮಂಜೂರಿಗೆ ಹಣ ನೀಡಿರೋ ಬಗ್ಗೆ ಮಾತುಕತೆಯಾಗಿದೆ. ಮನೆ ಮಂಜೂರಿಗೆ 10,000 ಕೊಟ್ಟಿರೋದ್ರ ಬಗ್ಗೆ ಗ್ರಾಮಸ್ಥರು ಚರ್ಚೆ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಅದು ನೋಡಿ. ಅವ್ರು ಏನೇನು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಆಳಂದದ ದಂಗಾಪುರ ಪಂಚಾಯಿತಿಯ ಭಟ್ಟರಕಿ ಗ್ರಾಮ ಸಭೆಯ ಒಂದು ವಿಡಿಯೋ. ಅಲ್ಲ, ಅವರವರೇ ಮಾತಾಡ್ಕೋತಾ ಇದ್ದಾರೆ. ನಾನು ಕೊಟ್ಟಿದ್ದೀನಿ, ನೀನು ಕೊಟ್ಟಿದ್ದೀಯಾ? ಹಾಂ, ನಾನು ಕೊಟ್ಟಿದ್ದೀನಿ, ನಾನು 10,000 ಕೊಟ್ಟಿದ್ದೀನಿ ಅಂತ. ಅವನು ಯಾತಕ್ಕೆ? ಮನೆ ಹಂಚಿಕೆಯಾಗಲಿ ಅಂತ. ಇನ್ನು ನೀವು ಕಾದು ಕುಳಿತರೆ ಮನೆ ಸಿಗಲ್ಲ, ಹಂಗೆ ಪುಕ್ಸಟ್ಟೆ ಸಿಗುತ್ತೆ ಅಂದರೆ ಸಿಗಲ್ಲ. ಯಾರು ಕಾಸು ಕೊಟ್ಟಿದ್ದಾರೋ ಅವ್ರಿಗಷ್ಟೇ ಮನೆ. ಭಟ್ಟರಕ್ಕಿ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಸದಸ್ಯನೊಬ್ಬನ ಬಹಿರಂಗ ಹೇಳಿಕೆ ಇದು. ದಂಗಾಪುರ ಪಂಚಾಯಿತಿಯ ಸದಸ್ಯ ಮಾತನಾಡಿರುವಂತಹ ವಿಡಿಯೋ ಲಭ್ಯವಾಗಿದೆ. ಅವನು ಹೇಳ್ತಾನೆ, ಅಯ್ಯೋ ಸುಮ್ಮನೆ ನೀವು ಕಾಯ್ಕೊಂಡು ಕೂತಿದ್ರೆ ಆಗಲ್ಲಪ್ಪ, ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮನೆ ಅಂತ. ಸಾಕ್ಷಿ ಸಾಕಲ್ಲ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಸಾಕ್ಷಿ ಕೊಡಿ ಅಂತಾರೆ DK ಶಿವಕುಮಾರ್ ಅವರು. ಇದನ್ನು ನೋಡಿದ್ರೆ ಸಾಕು ಅವ್ರಿಗೆ. ಎಲ್ಲಿ ನಡೆದಿದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಟ್ರಾನ್ಸ್ಪರೆಂಟ್ ಗೌರ್ನಮೆಂಟ್ ಅಂತೆಲ್ಲ ಹೇಳಿದ್ರಲ್ಲ ನೋಡಿ. ಓಕೆ, ಇದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಮೊಬೈಲ್ನಲ್ಲಿ ಯಾರೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರು ಮಾತನಾಡ್ತಿರೋದನ್ನು ಕೇಳಿ. ನಾನು ಕೊಟ್ಟಿದ್ದೀನಿ, ಕೊಟ್ಟವ್ರಿಗೆ ಮಾತ್ರ ದುಡ್ಡು. ಹಾಗಾದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ಮಂಜೂರಿಗೆ ಹಣ ಕೊಡಬೇಕಾ? ಗ್ರಾಮ ಪಂಚಾಯತಿ ಸದಸ್ಯರು ಮನೆ ಮಂಜೂರಾತಿಗೆ ಹಣ ಕೊಟ್ಟರು, ಅವರು ದುಡ್ಡು ಕೊಟ್ಟೆ ಮನೆ ತಂದ್ರ ಅಂತ. ಹಣ ಕೊಟ್ಟೆ ಪಂಚಾಯತಿ ಸದಸ್ಯರು ಮಂಜೂರಾತಿನ ಪಡಿತಾರೆ. ನಾವು ಕೊಟ್ಟಿದ್ದೀವಿ, ನೀವು ಕೊಡಿ ಅಂತ ಪಂಚಾಯತಿ ಸದಸ್ಯ ಡಿಮ್ಯಾಂಡ್ ಮಾಡಿರೋದು. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಬಳಿ ಪ್ರಸ್ತಾಪ ಮಾಡಿದರು BR ಪಾಟೀಲ್. ಇದನ್ನು ಗ್ರಾಮ ಸಭೆಯಲ್ಲಿ ಹಣ ಕೊಟ್ಟಿರೋದ್ರ ಬಗ್ಗೆ ಪಂಚಾಯತಿ ಸದಸ್ಯ ಪ್ರಸ್ತಾಪ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್, ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನೋಡಿ. ಅವ್ರು ಮಾತನಾಡೋದನ್ನು ಕೇಳಿಸ್ಕೊಳ್ಳಿ ಒಂದು ಸರ್ತಿ. ಇಲ್ಲ ಇಷ್ಟೆಲ್ಲ ದೃಶ್ಯವನ್ನು ನೋಡಿದ ಮೇಲೂ ಇನ್ನೂ ಸಾಕ್ಷಿ ಕೊಡಿ ಅಂತಂದರೆ ಇನ್ನೇನು ಪುರಾವೆಗಳನ್ನ ಒದಗಿಸೋಕ್ಕಾಗತ್ತೆ? BR ಪಾಟೀಲ್ ಮಾಡಿರೋ ಆರೋಪ ಸತ್ಯ ಅಂತ ಆಗುತ್ತಷ್ಟೇ.